ನಿಮಗೆ ಗೊತ್ತು ತುಂಬ ಡಿಸ್ಕಸ್ ಮಾಡಿದ್ವಿ ದರ್ಶನ್ ಅವ್ರ ವಿಚಾರದಲ್ಲಿ. ಈಗ ನಿಮಗೆ ಗೊತ್ತು ರೆಗ್ಯುಲರ್ ಬೇಲ್ ಸಿಕ್ತು, ಎಲ್ಲ ಆಯಿತು. ಅದಾದಮೇಲೆ ಇವಾಗ ಸ್ವಲ್ಪ ಆತಂಕ ಅಭಿಮಾನಿಗಳಿಗೆ, ಎಸ್ಪೆಷಲಿ ದರ್ಶನ್ ಅಭಿಮಾನಿಗಳಿಗೆ. ಈಗ ರೆಗ್ಯುಲರ್ ಬೇಲ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಅಪೀಲ್ ಮಾಡ್ತಾ ಇದ್ದಾರೆ ಅಂತ. ಸೊ ಯಾವ ಅಡಿಯಲ್ಲಿ ಅಪೀಲ್ ಮಾಡ್ಬೋದು, ಏನಾಗುತ್ತೆ ಅಪೀಲ್ ಮಾಡಿದ್ರೆ, ಏನಾಗಬಹುದು? ಯೂಶಲಿ ಅಪೀಲ್ ಮಾಡೋ ಪ್ರಾವಿಷನ್ ಇದೆ. ಬೇಲ್ ಕ್ಯಾನ್ಸಲ್ ಮಾಡಲಿಕ್ಕೆ ಅಪೀಲ್ ಮಾಡುವ ಪ್ರಾವಿಷನ್ನು ಪೊಲೀಸ್ನವ್ರ ಕಡೆಯಿಂದ ಇದೆ. ಬಟ್ ನನ್ನ ಪ್ರಕಾರ ಅವರು ಅಪೀಲ್ಗೆ ಹೋಗಲ್ಲ ಅನಿಸುತ್ತೆ 90%. ಇನ್ನೊಂದು 10% ಚಾನ್ಸಸ್ ಇದೆ ಮಾಡೋದಕ್ಕೆ. ಮಾಡಿದ್ರೆ ಏನೂ ಇಲ್ಲ, ಈ ಬೇಲ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಮೆಡಿಕಲ್ ಬೇಲ್ ತೊಗೊಂಡಿದ್ರು ಫಸ್ಟು, ಅದೊಂದು ಅಂಶ ಆಗುತ್ತೆ. ನಾವು ಮೆಡಿಕಲ್ ಬೇಲ್ ತೊಗೊಂಡಿದ್ರು, ಅವ್ರು ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ, ಇನ್ನೂವರೆಗೂ ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ. ರೆಗ್ಯುಲರ್ ಬೇಲ್ ಸಿಕ್ಕಿದ ತಕ್ಷಣವೇ 1-2 ದಿನಕ್ಕೆ ಅವರು ಡಿಸ್ಚಾರ್ಜ್ ಆಗಿದ್ದಾರೆ ಅಂತಲ್ಲ. ಇವೆಲ್ಲ ಅಂಶಗಳನ್ನ ಒಂದು ಮೇನ್ ಗ್ರೌಂಡಾಗಿ ಇಟ್ಕೊಂಡು ಅವರು ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಚಾನ್ಸಸ್ಸು ಇರ್ತದೆ. ಆ ಗ್ರೌಂಡ್ ಇಟ್ಕೊಳ್ಬಹುದು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸರ್, ಓಕೆ. ಈಗ ನೀವು ಒಂದು ಇದು ಹೇಳಿದ್ರೆ ಪಾಯಿಂಟ್ಸು, ಇದೊಂದು ಅವರಿಗೆ ಅಸ್ತ್ರ ಆಗುತ್ತೆ ಅಂದರೆ ಈಗ ಬೇಗ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಂದರು ಅಂತ. ಬಟ್ ಈಗ ನಾನು ಲಾಜಿಕಲಿ ಥಿಂಕ್ ಮಾಡಿದಾಗ, ಈಗ ನನಗೇನೋ ಒಂದು ಸಮಸ್ಯೆ ಆಗಿದೆ, ಅದಕ್ಕೆ 2-3 ಪರಿಹಾರಗಳಿರುತ್ತೆ. ಒಂದು ಆಪ್ರೇಷನ್ ಮಾಡ್ಕೋಬೋದು, ಅಥವಾ ನಾರ್ಮಲ್ ಬೇರೆ ಥೆರಪಿಯಿಂದ ಇದು ಮಾಡ್ಕೋಬೋದು. ಅಂದರೆ ದರ್ಶನ್ ಅವ್ರಿಗೆ ಆಗಿರ್ತಕ್ಕಂಥ L5, S1 ಅಂತ ಏನು ಸಮಸ್ಯೆ ಇದೆಯೋ, ಸೊ ಅದನ್ನು ಫಿಸಿಯೋಥೆರಪಿಯಿಂದನೂ ಸರಿ ಮಾಡ್ಕೋಬೋದು. ಸೊ ಆ ಥರ ಆಪ್ಷನ್ ಇರುತ್ತಲ್ಲ, ಆ ಥರ ವಾದ ಮಾಡೋಕ್ಕಾಗಲ್ವ ಇವರು? ಅದು ಡಿಫೆನ್ಸ್ ಸೈಡಿಂದ ಸುಪ್ರೀಂ ಕೋರ್ಟ್ಗೆ ಅವ್ರು ಏನಾದರೂ ಆ ಅಂಶಗಳು ನಾನು ಈ ಮೊದಲು ಏನು ಹೇಳಿದೆ ಅದನ್ನ ಇಟ್ಕೊಂಡು ಮಾಡಿದ್ರೆ, ಇವ್ರು ಡಿಫೆನ್ಸ್ ಸೈಡಿಂದ ಇದನ್ನು ಹೇಳ್ಬೋದು ಸುಪ್ರೀಂ ಕೋರ್ಟ್ಗೆ. ಮಾನ್ಯ ಸುಪ್ರೀಂ ಕೋರ್ಟ್ಗೆ ನಮ್ಗೆ ಈ ಥರ ಎಲ್ಲ ಅವಕಾಶಗಳಿದೆ. ಸೊ ಫಿಸಿಯೋಥೆರಪಿ ಮಾಡೋದ್ರಿಂದ ಯಾರು ಮೆಡಿಕಲ್ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅವರು ಈ ಥರ ಫಿಸಿಯೋಥೆರಪಿ ಸಜೆಸ್ಟ್ ಮಾಡಿದ್ದಾರೆ. ಆದ್ದರಿಂದ ಅವ್ರು ಫಿಸಿಯೋಥೆರಪಿಯಲ್ಲಿ ಅವ್ರು ಆಚೆ ಬರ್ತಾರೆ ಅಂತ ಹೇಳಿ ದಾಖಲೆಗಳನ್ನ ಒದಗಿಸಿದ್ರೆ, ಇಂತಿಷ್ಟು ಟೈಮ್ಗಳಲ್ಲಿ ಫಿಸಿಯೋಥೆರಪಿಸ್ಟ್ ಮನೆಗೆ ಬಂದು ನಮಗೆ ಮಾಡಿಸ್ತಾ ಇದ್ದಾರೆ, ನಮ್ಮ ಹೀರೋಗೆ ಫಿಸಿಯೋಥೆರಪಿ ಮಾಡಿಸ್ತಾ ಇದ್ದಾರೆ ಅಂತ ಎಲ್ಲ ಹೇಳಿ ಅವ್ರು ಬೇಕಾದ್ರೆ ಹೋಗ್ಬೋದು. ಬಟ್ ನನ್ನ ಪ್ರಕಾರ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ. ಹೋದರೆ ಯಾವ ಅಂಶಗಳಲ್ಲಿ ಹೋಗ್ಬೋದು ಅಂತ ನಾನು ನಿಮಗೆ ತಿಳಿಸಿದ್ದೀನಿ. ಸೊ ಇವರು ಈ ರೀತಿಯಾಗಿ ಡಿಫೆನ್ಸ್ ತೊಗೊಬೋದು. ಮೇಲ್ನೋಟಕ್ಕೆ ಅವರು ಎಲ್ಲ ಮೀಡಿಯಾದವರು ಸ್ವಲ್ಪ ಕಾರ್ನರ್ ಮಾಡಿ ಇದು ಮಾಡ್ತಾ ಇರೋದು ಗೊತ್ತಾಗುತ್ತೆ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಈಗ ಬೇಲ್ ಆದ್ರೇನೂ ಈಗ ನಾನು ಕೆಲವು ಮೀಡಿಯಾಗಳಲ್ಲಿ ನೋಡಿದೆ, ಮಾನ್ಯ ಹೈಕೋರ್ಟ್ ಎಲ್ಲ ದಾಖಲೆಗಳನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಇವ್ರನ್ನ ಬೇಲ್ ಮೇಲೆ ಆಚೆ ಬಿಡ್ಬೋದಾ ಇಲ್ವಾ ಅಂತ ಹೈಕೋರ್ಟ್ಗೆ ಗೊತ್ತಿರುತ್ತೆ. ಅದಕ್ಕೆ ಆದ ಅಡ್ವೊಕೇಟ್ಸು ವಾದ ವಿವಾದ ಮಾಡಿರ್ತಾರೆ. ಅದ್ರ ಮೇಲೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಆರ್ಡರ್ ಮಾಡಿದ್ದಾರೆ ಆಚೆ ಬಿಡಬೇಕು ಅಂಥೇಳಿ. ಸೊ ತಿರ್ಗಾನು ನಾನು ಟಿ ವಿಯಲ್ಲಿ ನೋಡಿರುವಂಥ ಪ್ರಕಾರ ಅವ್ರಿಗೆ 6 ತಿಂಗಳಲ್ಲಿ ಹೆಂಗೆ ಬೇಲ್ ಆಗಿಬಿಡುತ್ತೆ, ಬೇರೆಯವ್ರಿಗೆ ಅಂದರೆ 2 ವರ್ಷ ಆದ್ರೂ ಆಗಲ್ಲ, 5 ವರ್ಷ ಆದ್ರೂ ಆಗಲ್ಲ, ಮಾಡ್ರೋ ಕೇಸಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ, ಅದು ಇದು ಅಂತೆಲ್ಲ ಹೇಳ್ತಾರೆ. ಇವರು ಹೈಕೋರ್ಟ್ಗಿಂತ ಇವರೇ ಕೋರ್ಟ್ ನಡೆಸೋ ಥರ ಮಾತಾಡ್ತಾ ಇದ್ದಾರೆ. ಬಟ್ ಆ ಕೇಸ್ಗಳಲ್ಲೇ ಅವರು ನೋಡಿ ವಾದ ವಿವಾದನ ನೋಡಿ ಕರೆಕ್ಟಾಗಿ ಮಾನ್ಯ ಹೈಕೋರ್ಟ್ ಜಡ್ಜು ಕೊಟ್ಟಿರ್ತಾರೆ. ಏನೊಂದು ಡಿಸಿಷನ್ ಕೊಡಬೇಕಂದ್ರೆ ಅದು ಯಾರೇ ಆಗಿರಲಿ, ಅದು ದರ್ಶನ್ ಅಂತ ಕೊಟ್ಟಿರಲ್ಲ. ಈಗ ಮಿನಿಮಮ್ ಕಾಮನ್ ಸೆನ್ಸ್, ಅದು ಒಬ್ಬ ಕ್ರಿಮಿನಲ್ ಅಡ್ವೊಕೇಟ್ ಯಾರನ್ನೇ ಆದರೂ ಕೇಳಿ, ನೀವು ಪ್ರಾಕ್ಟೀಸ್ ಮಾಡುವಂತಹ ಅಡ್ವೊಕೇಟ್ನ ನೀವು ಕೇಳಿದಾಗ ಮರ್ಡರ್ ಕೇಸಲ್ಲಿ ಎಷ್ಟು ದಿನದ ಒಳಗಡೆ ನಿಮಗೆ ಬೇಲ್ ಆಗುತ್ತೆ ಅಂತ ಕೇಳಿದ್ರೆ ಅವ್ರು ಮಿನಿಮಮ್ 6 ತಿಂಗಳು ಅಂತ ಹೇಳ್ತಾರೆ. ಓಕೆ. ಇನ್ನೂ ಸ್ವಲ್ಪ ಟಫ್ ಇದೆ ಕೇಸ್ ಅಂದ್ರೆ 1 ವರ್ಷದಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. ಓಕೆ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೆಷನ್ ಕೋರ್ಟಲ್ಲಿ ಬೇಲ್ ಆಗಲ್ಲ, ರಿಜೆಕ್ಟ್ ಮಾಡ್ತಾರೆ. ಹೌದು, ಹೈಕೋರ್ಟಲ್ಲಿ ಹಾಗೆ ಆಗುತ್ತೆ. ತುಂಬಾ ಟಫ್ ಇದ್ದು ಅದು ಒನ್ ಆಫ್ ದಿ ರೇರ್ ಕೇಸ್ ಆಗಿದ್ದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಆದ್ರಿಂದ ಇವ್ರಿಗೆ ಹೈಕೋರ್ಟಲ್ಲಿ ಆಗಿದೆ. ಯಾಕಾಗಿದೆ? ಸಾಕ್ಷಿಗಳು ಇವ್ರ ವಿರುದ್ಧವಾಗಿದೆ, ಆಗಿರೋದ್ರಿಂದ ಆಗಿದೆ. ಇವರು ಅದರಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಇದ್ದಾರೆ ಅದೆಲ್ಲ ನೋಡಿರ್ತಾರೆ. ಈಗ 100% ಅಲ್ಲಿ ಒಂದು 10 or 15% ಇನ್ವಾಲ್ವ್ಮೆಂಟ್ ಇದ್ದಲ್ಲಿ ಬೇಲ್ ಆಗಬೇಕು. ಸೊ ಆ ರೀತಿ ಆಗಿದೆ. ಏನೋ ಅಲ್ಲಿಂದ ಕರ್ಸಿರ್ಬೋದು, ಅದನ್ನು ಕಿಡ್ನಾಪಿಂಗಲ್ಲಿ ಇವ್ರ ಭಾಗಿ ಇಲ್ಲ. ನಾನು ಆಲ್ರೆಡಿ ನಿಮ್ಮ ವಿಡಿಯೋಸಲ್ಲಿ ತಿಳಿಸಿದ್ದೀನಿ. ಕರ್ಸಿ ಬುದ್ಧಿ ಹೇಳಿ ಇವ್ರು ವಾಪಸ್ ಹೋಗಿದ್ದಾರೆ. ತಿರ್ಗಾ ಅಲ್ಲಿ ಹೆಂಗ್ ಕೊಲೆ ಆಯ್ತು ಅದು ಪೊಲೀಸ್ನವ್ರು ತಿಳಿಸ್ಬೇಕು. ಯಾರು ಕೊಲೆ ಮಾಡಿದ್ರು ಪೊಲೀಸ್ನವ್ರು ಹೇಳ್ಬೇಕು. ಅದು ಪ್ರಾಸಿಕ್ಯೂಷನ್ ಅದನ್ನ ಪ್ರೂವ್ ಮಾಡಬೇಕು. ಬರ್ಡನ್ ಆಫ್ ಪ್ರೂಫ್ ಪ್ರಾಸಿಕ್ಯೂಷನ್ ಮೇಲೆ ಇದೆ. ಸೊ ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಬೇಕು, ದರ್ಶನ್ ಪ್ರೂವ್ ಮಾಡೋದು ಅಲ್ಲ, ಅಥವಾ ಮೀಡಿಯಾದವರು ಪ್ರೂವ್ ಮಾಡೋದಲ್ಲ. ಅಲ್ಲ, ಕೆಲವರು ಹೇಳ್ತಾರೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಅರೆಸ್ಟ್ ಮಾಡಿದ್ರು, ಸಾಕ್ಷಿಗಳನ್ನ ಹುಡುಕಿದ್ರು, ಈ ಥರ ಎಲ್ಲ ಮಾಡಿದ್ರು. ಈಗ ಎಲ್ಲ ಅಂದ್ರೆ ಯಾವ ಥರ ಅಲ್ಲ, ಕೆಲವು ಜನಗಳು ಹೇಳ್ತಾರೆ ಕಷ್ಟಪಟ್ಟು ಒಬ್ಬ ಸೂಪರ್ ಸ್ಟಾರ್ನ ಅರೆಸ್ಟ್ ಮಾಡಿ ಇಲ್ಲಿವರೆಗೂ ತಂದಿದ್ರು ಕೇಸ್ನ, ಇಷ್ಟೆಲ್ಲ ಸಾಕ್ಷಿಗಳನ್ನ ಒದಗಿಸಿದ್ರು, ಇದನ್ನೆಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಯ್ತು, ಬೇಲ್ ಕೊಡಬಾರ್ದಾಯ್ತು ಅಂತ ಕೆಲವೊಂದಿಷ್ಟು ಜನಗಳು. ಸರ್, ಸೂಪರ್ ಸ್ಟಾರ್ ಆಗಲಿ ಬೇರೆ ಯಾರೇ ಆಗಲಿ, ಕಾನೂನು ಎಲ್ಲರಿಗೂ ಒಂದೇ ಇದೆ. ಸೊ ಅರೆಸ್ಟ್ ಮಾಡೋದು ಅವ್ರಿಗೇನು ಕಷ್ಟ ಏನಾಗಲ್ಲ. ಅವ್ರು ಯಾರನ್ನ ಬೇಕಾದ್ರೂ ಅರೆಸ್ಟ್ ಮಾಡ್ಬೋದು.
ದಟ್ ಈಸ್ ರೈಟ್. ಪೊಲೀಸ್ ಅವ್ರಿಗೆ ರೈಟ್ ಬರುತ್ತೆ, ಪೊಲೀಸ್ ಮ್ಯಾನ್ಯುವಲಲ್ಲಿ ಅವ್ರ ರೈಟ್ ಇದೆ, CRPC ಅಡಿಯಲ್ಲಿ ಅವ್ರಿಗೆ ರೈಟ್ ಇದೆ, ಅವ್ರು ಅರೆಸ್ಟ್ ಮಾಡಿದ್ದಾರೆ. ಸೊ ಇನ್ನೊಂದು ಯಾವುದು ಪ್ರಶ್ನೆ ನೀವು ಕೇಳಿದ್ದು? ಅದೇ ಅಂದ್ರೆ ಬೇಲ್ ಇಷ್ಟು ಬೇಗ ಸಿಕ್ಬಿಡ್ತು, ನೀವು ಆನ್ಸರ್ ಹೇಳಿದ್ರಿ ಆಕ್ಚುಲಿ ಅದಕ್ಕೆ. ಇಷ್ಟು ಬೇಗ ಸಿಕ್ಬಿಡ್ತು. ಇದರಲ್ಲಿ ಯೂಶುವಲಿ ನಾರ್ಮಲ್ ಕೊಲೆ ಕೇಸ್ಗಳಲ್ಲಿ, ಈಗ ಸೂಪರ್ ಸ್ಟಾರ್ ಅನ್ನೋದನ್ನ ಪಕ್ಕಕ್ಕೆ ಇಡೋಣ, ಒಬ್ಬ ದರ್ಶನ್ ಅವರು ಸೂಪರ್ ಸ್ಟಾರ್, ಓಕೆ, ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಒಬ್ಬ ನಾರ್ಮಲ್ ವ್ಯಕ್ತಿ ಇಷ್ಟು ಇನ್ವಾಲ್ವ್ಮೆಂಟ್ ಇದ್ದಾಗ ಅಥವಾ ಏನೋ ಒಂದು ಈ ಕೇಸ್ಗಳಲ್ಲಿ ಎಷ್ಟು ದಿನಗಳಲ್ಲಿ ಬೇಲ್ ಆಗಬಹುದು? ಈಗ ಇನ್ವಾಲ್ವ್ಮೆಂಟ್ ಫಸ್ಟ್ ನೋಡ್ತಾರೆ. ಓಕೆ, ಒಂದು ಕೊಲೆ ಕೇಸಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ, ಇವರು ಹೊಡೆದಿದ್ದಾರೋ ಇಲ್ವೋ, ಇವ್ರ ಪಾತ್ರ ಎಷ್ಟಿದೆ ಅಂತ ನಾವು ಕೂಲಂಕುಷವಾಗಿ ದಾಖಲೆಗಳು ಏನು ಪೊಲೀಸ್ನವರು ಒದಗಿಸಿರ್ತಾರೆ, ಅದು FIR ಆಗಿರಲಿ, ಕಂಪ್ಲೇಂಟ್ ಆಗಿರಲಿ, ರಿಮ್ಯಾಂಡ್ ಅಪ್ಲಿಕೇಶನ್ ಆಗಿರಲಿ, ಚಾರ್ಜ್ ಶೀಟ್ ಆಗಿರಲಿ, ಇವೆಲ್ಲದರಲ್ಲೂ ಅವರ ಒಂದು ಪಾತ್ರ ಕಮ್ಮಿ ಇದ್ದಲ್ಲಿ ನಾವು ಅದನ್ನು ಮಾನ್ಯ ನ್ಯಾಯಾಲಯಕ್ಕೆ ಅದನ್ನು ಕೂಲಂಕುಷವಾಗಿ ವಾದವನ್ನು ಮಾಡಿ ತಿಳಿಸಿದಾಗ ಬೇಲ್ ಆಗೋದು ಅದು ಆಗೇ ಆಗುತ್ತೆ. ಯಾವುದೇ ಕೇಸ್ಗಳೆಲ್ಲ ಇದೆ, ಇದು ಈ ಕೇಸಲ್ಲಿ ಅಂತ ಅಲ್ಲ. 6 months ಈಸ್ ಎ ಮಿನಿಮಮ್ ಟೈಮ್ ಫಾರ್ ಎ ಗ್ರಾಂಟಿಂಗ್ ಬೇಲ್. ಇನ್ ದಿ ಮರ್ಡರ್ ಕೇಸ್ 6 months ಮಿನಿಮಮ್ ಟೈಮ್. ಅದು ಹಾಗಂತ ನಾವು ಏನು ಪ್ರಚೋದನೆ ಮಾಡ್ತಾ ಇಲ್ಲ, ಯಾರನ್ನಾದ್ರೂ ಮರ್ಡರ್ ಮಾಡಿ 6 months ಅಲ್ಲಿ ಆಚೆ ತಗೊಬರ್ತೀವಿ ಅಂತ ಹೇಳ್ತಾ ಇಲ್ಲ. ಬಟ್ ದಿಸ್ ಈಸ್ ದಿ ಪ್ರೋಸೆಸ್. ನೀವು ಯಾವುದೇ ಒಂದು ವಕೀಲರನ್ನ ನೀವು ಕೇಳಿದ್ರೆ, ಪ್ರಾಕ್ಟೀಸಿಂಗ್ ವಕೀಲರನ್ನ ಕೇಳಿದ್ರೆ, ಅವ್ರು ನಿಮಗೆ ಕೂಲಂಕುಷವಾಗಿ ತಿಳಿಸ್ಬಿಡ್ತಾರೆ, ಇಂತಿಷ್ಟು ದಿನಗಳಲ್ಲಿ ನಿಮಗೆ ಇಷ್ಟು ದಿನ ನೀವು ಬೇಲ್ ಅಪ್ಲಿಕೇಶನ್ ಹಾಕಬೇಡ, ಆಗಲ್ಲ ಅಂತ ಹೇಳ್ತಾರೆ ಅವರು. ಈಗ ನೀವು ಹಾರ್ಟ್ ಸರ್ಜನ್ ಹತ್ರ ಹೋದ್ರೆ ನೀವು ಇದನ್ನ ಮಾಡಿ ಇದನ್ನ ಮಾಡಬೇಡಿ ಅಂತ ಹೇಳ್ತಾರೆ. ನಿಮ್ಮ ಹಾರ್ಟಿಗೆ ಯಾವ್ದು ಒಳ್ಳೇದು ಅದನ್ನೇ ಹೇಳ್ತಾರೆ. ಅದೇ ರೀತಿ ನೀವು ಒಬ್ಬ ಒಳ್ಳೆ ವಕೀಲರ ಹತ್ರ ನೀವು ಬಂದರೆ ಅವ್ರು ಸಜೆಷನ್ ಕೊಡ್ತಾರೆ. ಇವಾಗ ಅಲ್ಲಿ ಸೆಷನ್ ಕೋರ್ಟಲ್ಲಿ ಇವರು ಅರೆಸ್ಟ್ ಆದ್ಮೇಲೂ ಸ್ವಲ್ಪ ದಿನ ಇವರು ಬೇಲ್ ಅಪ್ಲಿಕೇಶನ್ ಹಾಕಿರಲಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಬೇಲ್ ಅಪ್ಲಿಕೇಶನ್ ಇನ್ ಕೇಸ್ ಹಾಕಿದ್ರೂ ರಿಜೆಕ್ಟ್ ಆಗುತ್ತೆ ಅಂತ. ಚಾರ್ಜ್ ಶೀಟ್ ಆದಮೇಲೆ ಆಗೋದು ಅಂತ ಇರುತ್ತೆ. ಸೊ ಏನಕ್ಕೆ ಚಾರ್ಜ್ ಶೀಟಲ್ಲಿ ಏನಕ್ಕೆ ಚಾರ್ಜ್ ಶೀಟ್ ಆದಮೇಲೆ ಆಗುತ್ತೆ ಅಂತ ನಿಮ್ಮ ಪ್ರಶ್ನೆ ಇರ್ಬೋದು. ಚಾರ್ಜ್ ಶೀಟಲ್ಲಿ ಎಲ್ಲ ರೀತಿಯಾದ ಸ್ಟೇಟ್ಮೆಂಟ್ಗಳು, ವಿಕ್ಟಿಮ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಅಥವಾ ವಿಕ್ಟಿಮ್ ಇಲ್ಲ 302 ಕೇಸ್ ಆಗಿರೋದ್ರಿಂದ ಈ ಪಂಚ್ ವಿಟ್ನೆಸ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಅಕ್ಕಪಕ್ಕ ವಿಟ್ನೆಸ್ಗಳು ಮಾಡ್ಕೊಂಡಿರ್ತಾರಲ್ಲ ಅವ್ರ ಸ್ಟೇಟ್ಮೆಂಟ್ಗಳಾಗಿರ್ಬೋದು, ಅವ್ರು ಏನು ಹೇಳಿದ್ದಾರೆ, ಮತ್ತು ದರ್ಶನ್ 161 ಸ್ಟೇಟ್ಮೆಂಟಲ್ಲಿ ಏನು ಹೇಳಿದ್ದಾರೆ, ಅದು ಇದು ಎಲ್ಲ ಕಂಪೇರ್ ಮಾಡಿ ಎಲ್ಲವನ್ನು ಓದಿ ನೋಡಿದಾಗ, ಈಗ ಚಪ್ಪಲಿ ಅನ್ನೋದೊಂದು ಶೂಸ್ನ ವ್ಯತ್ಯಾಸ ಇದ್ದಲ್ಲಿ ಆ ವ್ಯತ್ಯಾಸಗಳನ್ನ ನಾವು ಮಾನ್ಯ ನ್ಯಾಯಾಲಯಕ್ಕೆ ನಮ್ಮ ಬೇಲ್ ಅಪ್ಲಿಕೇಶನ್ ಮೂಲಕ ಹೇಳಿದ್ರೆ ಆಗ ಆಬ್ವಿಯಸ್ಲಿ ಬೇಲ್ ಆಗೇ ಆಗುತ್ತೆ. ಸೊ ಹಂಗೆ ಆಗಿದೆ. ಈಗ ಇವರು ನೀವು ಹೇಳುವಂಗೆ ಅವರು ತುಂಬ ಕಷ್ಟಪಟ್ಟು ಅರೆಸ್ಟ್ ಮಾಡಿದ್ದಾರೆ, ಅವೆಲ್ಲ ಮಾಡಿದರೆ ಅವರು ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ. ಇನ್ವೆಸ್ಟಿಗೇಷನ್ ಲೂಪ್ ಹೋಲ್ಸ್ ಇರೋದ್ರಿಂದನೇ ಹೈಕೋರ್ಟಲ್ಲಿ ಬೇಲ್ ಆಗಿದೆ. ಈಗ ಅಂಥ ಇನ್ವೆಸ್ಟಿಗೇಷನ್ ಮಾಡಿದರೆ ಸುಪ್ರೀಂ ಕೋರ್ಟಲ್ಲಿ ಆಗಬೇಕಾಗಿತ್ತು. ಪಾಯಿಂಟ್ ನಂಬರ್ 1. ಇದೇ ನಾನು ಬೇರೆ ಮಾಧ್ಯಮಗಳಲ್ಲಿ ಒಂದು ಕೇಸ್ ಹೇಳಿದ್ದೆ, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮೇಲೆ ಒಂದು ಕೇಸು ಕನ್ವಿಕ್ಷನ್ ಆಗಿದೆ ಅಂತೇಳಿ. ಅದು ಸ್ವಾಮಿ ಶ್ರದ್ಧಾನಂದ ಕೇಸು. ಸೊ ಅದರಲ್ಲಿ ಇಟ್ ಈಸ್ ವೆರಿ ಕ್ಲಿಯರ್. ಅದು ಏನು ಮಾಡಿದ್ದಾರೆ, ಜಸ್ಟ್ ಒಂದು ಟ್ಯಾಬ್ಲೆಟ್ ಕೊಟ್ಟು ಸ್ವಾಮಿ ಶ್ರದ್ಧಾನಂದ ಅಂತ ಒಬ್ಬ ಇರ್ತಾನೆ, ಅವನಿಗೆ ಮತ್ತೆ ಒಂದು ಮುಸ್ಲಿಂ ಲೇಡಿಗೆ ಲವ್ ಆಗುತ್ತೆ. ಸೊ ಆ ಮುಸ್ಲಿಂ ಲೇಡಿ ಬಂದು ಮೈಸೂರಿನ ಒಂದು ದಿವಾನ್ ಫ್ಯಾಮಿಲಿಯಲ್ಲಿ ಒಬ್ಬಳು ಇರುವಂಥವ್ರು ಅವರು. ಸೊ ಇದಕ್ಕೆ ಸೇರಿದಂಥವ್ರು. ಸೊ ಅವ್ರಿಗೆ ಫೇಜರ್ ಟೌನಲ್ಲಿ ಹತ್ರ ರಿಚ್ಮಂಡ್ ರೋಡ್ ಹತ್ರ ಪೂರ್ತಿ ನೀವು ಎಂಟ್ರ್ ಆಗಿದ ತಕ್ಷಣ ಲೆಫ್ಟ್ ಸೈಡ್ ಇವಾಗಲೂ ಇದೆ ಅದು. ಆ ಪೂರ್ತಿ ಜಾಗನೇ ಅವ್ರದ್ದು, ಆ ಲೇಡಿಗೆ ಬರಬೇಕಾಗಿರುವಂತಹ ಜಾಗ. ಸೊ ಆ ಒಂದು ಇದರಿಂದ ಇವನು ಸ್ವಾಮೀಜಿ ಏನು ಮಾಡ್ತಾನೆ, ಮದುವೆ ಆಗ್ತಾನೆ. ದೇ ವಿಲ್ ಫಾಲ್ ಇನ್ ಲವ್ ಅಂಡ್ ಮದುವೆ ಆಗ್ತಾರೆ. ಮದುವೆ ಆಗಾದ್ಮೇಲೆ ಇವನು ಏನು ಮಾಡ್ತಾನೆ, ಒಂದು ಟ್ಯಾಬ್ಲೆಟ್ ಕೊಟ್ಟು, ಸ್ಲೀಪಿಂಗ್ ಟ್ಯಾಬ್ಲೆಟ್ಸು, ಅವಳು ಮಲ್ಕೊಂಡಾದ್ಮೇಲೆ ಒಂದು ಕೆಫೆನ್ ಲೈಕ್ ಬಾಕ್ಸ್ ಅಂತ ಬರುತ್ತೆ, ಅದರೊಳಗಡೆ ಅವಳನ್ನ ಮಲಗಿಸಿ ಹಂಗೆ ಆ ಮನೆ ಮುಂಭಾಗ ಊದ್ಬಿಡ್ತಾನೆ. ಊದ್ಬಿಟ್ಟು ತಿರ್ಗಾ ಟೈಲ್ಸ್ ಎಲ್ಲ ಹಾಕಿ ಇದು ಮಾಡಿಬಿಡ್ತಾನೆ. ಸೊ ಆ ಕೇಸಲ್ಲಿ ಮಾನ್ಯ ಹೈಕೋರ್ಟ್ ಆಫ್ ಕರ್ನಾಟಕ ಹ್ಯಾಂಗ್ ಟು ಡೆತ್ ಕೊಟ್ಟಿತ್ತು, ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಟ್ಟಿತ್ತು ಅವನಿಗೆ. ಸೊ ಅದನ್ನು ತಿರ್ಗಾ ಸುಪ್ರೀಂ ಕೋರ್ಟ್ಗೆ ಹೋಗಾದ್ಮೇಲೆ ಸುಪ್ರೀಂ ಕೋರ್ಟು ಅದನ್ನು ರೆಮಿಟ್ ಮಾಡಿ ಸೆಂಟೆನ್ಸ್ನ ಡೆತ್ ಇರೋದನ್ನು ನಿನ್ನ ಲೈಫ್ ಲಾಂಗ್ ನಿನ್ನ ಜೀವನ ಇರೋ ತನಕನೂ ನೀನು ಜೈಲಲ್ಲಿ ಸಾಯಬೇಕು ಅಂತ ಹೇಳಿ ಅದನ್ನು ಇದು ಮಾಡಿದೆ. ದಟ್ ಈಸ್ ಆ ಕನ್ವಿಕ್ಷನ್ ಇಟ್ ಈಸ್ ಬೇಸ್ಡ್ ಆನ್ ದಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮೇಲೆ ಕನ್ವಿಕ್ಷನ್ ಆಗಿರುವಂತಹ ಒಂದು ಕೇಸು. ಸೊ ಈ ಕೇಸಲ್ಲೂ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮೇಲೆ ಅರೆಸ್ಟ್ ಮಾಡಿದ್ರು. ದೇರ್ ಇಸ್ ನೋ ಐ ವಿಟ್ನೆಸ್. ಒಂದು ವೇಳೆ ಕರೆಕ್ಟಾಗಿ ತನಿಖೆ ಮಾಡಿದ್ರೆ ಕನ್ವಿಕ್ಷನ್ ಆಗಬೇಕಾಗಿತ್ತು. ಬೇಲ್ ಮೇಲೆ ಬಿಡ್ತಾ ಇರಲಿಲ್ಲ. ಇನ್ ಕೇಸ್ ಪ್ರೈಮಾ ಫೇಸಿ ಬೇಲ್ ಮೇಲೆ ಏನಾದರೂ ಅಷ್ಟು ಸೀರಿಯಸ್ನೆಸ್ ಕೇಸಲ್ಲಿ ಇದ್ದರೆ, ಡೈರೆಕ್ಟ್ ಆಗಿ ದರ್ಶನ್ ಅವರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತ ಗೊತ್ತಾಗಿದ್ದಲ್ಲಿ ಬೇಲ್ ಮೇಲೆನೆ ಕೋರ್ಟು ಬಿಡ್ತಾ ಇರಲಿಲ್ಲ.
ಸುಪ್ರೀಂ ಕೋರ್ಟ್ ಹೋಗೋವರೆಗೂ ಬೇಲ್ ಮೇಲೆ ಬಿಡ್ತಾ ಇರಲಿಲ್ಲ. ಆಮೇಲೆ ಟ್ರಯಲ್ ಮುಗಿಸ್ಕೊಂಡೆ ನೀವು ಆಚೆ ಬರಬೇಕಾಗಿತ್ತು. ಅಂಡರ್ ಟ್ರಯಲ್ ಪ್ರಿಸನರ್ ಆಗಿ ಟ್ರಯಲ್ ಮುಗಿಸ್ಕೊಂಡೆ ಆಚೆ ಬರಬೇಕಾಗಿತ್ತು. ಸಾಕ್ಷಿ ಆಧಾರಗಳು ಇವರು ಇದಕ್ಕೆ ವಿರುದ್ಧವಾಗಿರೋದ್ರಿಂದ ಬಂದಿದ್ದಾರೆ ಆಚೆ. ಅಂದರೆ ಈಗ ಏನೇ ಆದರೂ ಕಾನೂನು ಪ್ರತಿಯೊಂದನ್ನು ಪರಿಗಣಿಸಿನೇ ಸಾಕ್ಷಿಗಳನ್ನ ನೋಡಿನೇ ಡಿಸಿಷನ್ ತಗೊಳುತ್ತೆ. ಹೌದು. ಸೊ ಅಂಥದ್ರಲ್ಲಿ ಈಗ ಕೆಲವೊಂದಿಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆಲ್ರೆಡಿ. ಹಾಗಾದ್ರೆ BGS ವಿಮ್ಸ್ ಹಾಸ್ಪಿಟ್ಲಲ್ಲಿ ಕೊಟ್ಟಂತಹ ವರದಿ ತಪ್ಪಾಗಿತ್ತಾ, ವರದಿಯಲ್ಲಿ ಅನುಮಾನ ಮೂಡ್ತಾ ಇದೆ, ಅಂದರೆ ಅವ್ರಿಗೆ ದರ್ಶನ್ ಅವ್ರಿಗೆ ಏನೂ ಪ್ರಾಬ್ಲಮೇ ಇಲ್ಲ ಅನ್ನೋ ಒಂದು ಕೆಲವೊಂದು ಅನುಮಾನನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವೊಂದು ಸುದ್ದಿವಾಹಿನಿಗಳಾಗ್ಬೋದು ಅಥವಾ ಕೆಲವೊಬ್ರು ಮಾಮೂಲಿ ಸೋಷಿಯಲ್ ಮೀಡಿಯಾಗಳಾಗ್ಬೋದು. ನೋಡಿ, ಈಗ ವಿಮ್ಸ್ ಅದೇನು ಗೌರ್ಮೆಂಟ್ ಹಾಸ್ಪಿಟ್ಲ ಅಲ್ಲ, ಬಳ್ಳಾರಿ ವಿಮ್ಸ್ ಗೌರ್ಮೆಂಟ್ ಹಾಸ್ಪಿಟಲ್ ಅನ್ಸುತ್ತೆ. ಹೌದೌದು. ಗೌರ್ಮೆಂಟ್ ಯಾರಿಗೆ ಸೇರಿದ್ದು? ಸೊ ಗೌರ್ಮೆಂಟ್ಗೆ ಸೇರಿದ್ದು. ಹೌದು. ಪೊಲೀಸ್ನವ್ರು ಯಾರಿಗೆ ಸೇರಿದ್ದು? ಗೌರ್ಮೆಂಟ್ಗೆ ಸೇರಿದ್ದು. ಈಗ ಅವರೇ ತಪ್ಪು ಕೊಟ್ಟಿದ್ದಾರೆ ಅಂತ ಹೇಳಿ ಹೆಂಗೆ ಹೇಳಕ್ಕಾಗುತ್ತೆ? ಅಲ್ಲ, ಅದನ್ನೇ ಕೆಲವರು ಅದ್ರ ಬಗ್ಗೆ